ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಯುವರಾಜ್. ಅಂಜನ್ ಇಂಗ್ಲೀಷ್ ಸ್ಕೂಲ್ನ ಪ್ರಥಮ ವರ್ಷದ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ದಿನಾಂಕ 3/1/2025 ಶುಕ್ರವಾರ ಸಮಯ 3:30ಕ್ಕೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಸಹಕಾರ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ KN ರಾಜಣ್ಣರವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಜನ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ನವೀನ್ ಕುಮಾರ್ ಅವರು ನೆರವೇರಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪನಿರ್ದೇಶಕರಾದ ಗಿರಿಜಾ BH ರವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ KN ಹನುಮಂತರಾಯಪ್ಪರವರು ಹಾಗೂ ನಿವೃತ್ತ ಅಪರ ಕಾರ್ಯದರ್ಶಿಗಳಾದ ಗೋಪಾಲಯ್ಯನವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಸದಾಶಿವರೆಡ್ಡಿರವರು ಹಾಗೂ VSSN ಅಧ್ಯಕ್ಷರಾದ ಶನಿವಾರಂ ರೆಡ್ಡಿರವರು ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಉಪನ್ಯಾಸಕರ ಸಂಘದ ಮಾಜಿ ಗೌರವಾಧ್ಯಕ್ಷರಾದ ಶ್ರೀಧರ್ ರೆಡ್ಡಿರವರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ವೈ ವೆಂಕಟೇಶ್ವರರೆಡ್ಡಿರವರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ N ವೆಂಕಟರಂಗರೆಡ್ಡಿರವರು ಹಾಗೂ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿರವರು ಹಾಗೂ APMC ಮಾಜಿ ಅಧ್ಯಕ್ಷರಾದ PT ಗೋವಿಂದಯ್ಯನವರು ಹಾಗೂ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ರವರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ P ನಾಗರೆಡ್ಡಿರವರು ಹಾಗೂ ಲಕ್ಷ್ಮೀ ಟ್ರೇಡರ್ಸ್ GT ಅಶ್ವಥ್ ರೆಡ್ಡಿರವರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ N ನರಸಿಂಹರೆಡ್ಡಿರವರು ಹಾಗೂ ರಕ್ಷಿತ ಮೆಡಿಕಲ್ನ ಮಾಲೀಕರಾದ ವೆಂಕಟೇಶ್ ಬಾಬು ರೆಡ್ಡಿರವರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಸೂರ್ಯನಾರಾಯಣ ರೆಡ್ಡಿರವರು ಹಾಗೂ ವಕೀಲರಾದ ನರಸಿಂಹಮೂರ್ತಿರವರು ಹಾಗೂ ಇನ್ನಿತರ ಗಣ್ಯರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಅಂಜಿನಪ್ಪನವರು ಹಾಗೂ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಬಾಲಕೃಷ್ಣರವರು ಹಾಗೂ ಪ್ರಾಂಶುಪಾಲರಾದ ಶಂಭುಲಿಂಗಯ್ಯರವರು ಹಾಗೂ ಉಪಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ನಾಯಕ್ ಸರ್ ಅವರು ಹಾಗೂ ಶಿಕ್ಷಾ ಸಂಯೋಜಕರಾದ ಹೇಮಲತಾರವರು ಹಾಗೂ CRP ಐಡಿಹಳ್ಳಿ ಜಗದೀಶ್ ಹಾಗೂ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂಜಯ್ರವರು ಹಾಗೂ ಐಡಿಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಸಿಬ್ಬಂದಿ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿರಬೇಕಾಗಿ ತಮ್ಮಲ್ಲಿ ಮನವಿ. ಅಂಜನ್ ಸ್ಕೂಲ್ನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಿ ಹಾಗೂ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಹಾಗೂ ಖಜಾನ್ಸಿಗಳಾದ ರೇಖಾ ಹಾಗೂ ನಿರ್ದೇಶಕರಾದ ನಾಗಸೇನ ರೆಡ್ಡಿ S ಹಾಗೂ ಗಂಗರತ್ನಮ್ಮ, ದೇವರಾಜು, ಶಂಶೀದ್, ಮೊಹಬೂಬ್ ಪಾಷಾ, ರಾಘವೇಂದ್ರ ಸ್ವಾಗತ ಬಯಸುವವರು.